ಹಾಯ್ ಗೈಸ್, ಹೇಗಿದ್ದೀರಾ? ಇವತ್ತು ನಾನು ನಂದೆಲ್ಲ ಹಾಬೀಸ್ ಪ್ರಾಕ್ಟೀಸ್ ಮಾಡಿದೆ. ಅದು ಹೇಗಿತ್ತು ಏನು ಅಂತ ಬೇಗ ಬೇಗ ಹೋಗಿ ಈ ವ್ಲಾಗ್ ನೋಡ್ಕೊಂಡು ಬನ್ನಿ. ಮಾರ್ನಿಂಗ್ ಬ್ಲೂಸ್ ನೋಡಿ ಇಲ್ಲಿ ತುಪ್ಪ ರೆಡಿ ಮಾಡ್ತಾ ಇದ್ದಾರೆ ವ್ಲಾಗರ್. ಆಮೇಲೆ ನಮ್ಮ ಮದರ್. ಇದು ವೈಟ್ ನೀವು ಎಷ್ಟರ್ ಮಾಡ್ತಿರ್ತೀರಿ ಬರ್ತಾನೆ ಇರುತ್ತೆ. ಬಟ್ ಅವಾಗ ಗಲೀಜಿಂದ ಕ್ಲೀನ್ ಆಯ್ತಂತ ಗೊತ್ತಾಗುತ್ತೆ. ಅದೇನು ಫ್ರೋಜನ್ ಆಗಿರುತ್ತಲ್ಲ ಫ್ರಿಡ್ಜಲ್ಲಿ, ಅದೇನು ವೈರಸ್ ಥರ ಇದು ಮಾಡಿರುತ್ತಲ್ಲ, ಅದರಿಂದ ಕ್ಲೀನ್ ಆಗೋದ್ರಿಂದ. ಆಮೇಲೆ ನಾವು ತುಪ್ಪ ಕಲಿಸ್ದಾಗಿದೆಯಲ್ಲ, ಅದು ಕೆಳಗಡೆ ಬ್ಲ್ಯಾಕ್ ಏನು ಜಾಸ್ತಿ ಬರುತ್ತಲ್ಲ, ಅದು ಬರಲ್ಲ. ಕೆಳಗೆ ಅಂಟುತ್ತಲ್ಲ ಬ್ಲ್ಯಾಕ್ ಅದು ಕಡಿಮೆ ಆಗ್ತೈತೆ ಅದರಲ್ಲಿಂದ. ಹಾಗಂದ್ರೆ ಅದು ಬಚ್ಚಲಿ ಬರ್ನ್ ಆಗೋದು ಸಲ ಬರೋದಲ್ಲ. ಬರ್ನ್ ಆಗೋದು ಸಲ್ಲಾಗಲ್ಲ. ಕಲರ್ ಸ್ವಲ್ಪ ಹೋಯ್ತು ಆ್ಯಕ್ಚುಲಿ, ಫುಲ್ ವೈಟ್ ಬರ್ತಿಲ್ಲ ಈಗ. ಅದು ಊರಲ್ಲಿ ಬ್ರೆಡ್ ಮೇಲೆ ಹಚ್ಚಿ ಶುಗರ್ ಹಾಕಿ ಕೊಟ್ಟಿದ್ರಲ್ಲ, 100% ಫ್ಯಾಟ್ ಆಗುತ್ತೆ. ಇದು ಎಷ್ಟೊತ್ತು ಬೇಕಮ್ಮ ಈಗ ಆಗಕ್ಕೆ? ಇದು ಹೈಯಲ್ಲಿ ಇಟ್ಟು ಮೆಲ್ಟ್ ಆಗೋವರೆಗೂ ಹೈಯಲ್ಲಿ ಇಡಬೇಕಾ? ಆಮೇಲೆ ಸಿಮ್ ಮಾಡ್ಬೇಕಾ? ಅದು ಮೆಲ್ಟ್ ಆದ ತಕ್ಷಣ ಸಿಮ್ ಮಾಡಿ ಒಂದು ಹಾಫ್ ಅನ್ ಅವರ್ ಆಗುತ್ತೆ. ಸಿಮ್ಮಲ್ಲೇ ಆಗ್ಬೇಕಲ್ಲ. ಹೈಯಲ್ಲಿ ಎಷ್ಟೊತ್ತು ಇಡ್ತೀರಿ? ಹೈಯಲ್ಲಿ ಇದ್ನಂದ್ರೆ ನಾನು ಇದ್ರ ಮುಂದೆ ನಿಲ್ಬೇಕಾಗುತ್ತೆ. ಅಲ್ಲ, ಈಗ ಸದ್ಯಕ್ಕೆ ಹೈಯಲ್ಲಿ ಎಷ್ಟೊತ್ತು ಇಡ್ತೀರಾ? ಒಂದು 2-3 ನಿಮಿಷ ಮೆಲ್ಟ್ ಆಗ್ಬಿಡುತ್ತೆ. ಓ, ಆಗ್ಲೇ ಆಗ ಸ್ಟಾರ್ಟ್ ಆಗೋಯ್ತು. ಆಗ ತಕ್ಷಣ ಈ ಥರ ಕಾಣ ಸ್ಟಾರ್ಟ್ ಆಯಿತು. ಇನ್ನೇನು ಆಫ್ ಮಾಡೋಕ್ಕಿಂತ ಮುಂಚೆ, ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆ ತುಪ್ಪ ಅಲ್ಲಿ ಸಾಲ್ಟ್ ಹಾಕಬೇಕು. ವಾಪಸ್ ಎಲ್ಲ ಕೆಲಸ ಶುರು ಆಯಿತು ಗೈಸ್. ಮತ್ತು ಅದೇ ಕ್ಲೀನಿಂಗು, ಅದೇ ಯೂಶ್ವಲ್ ವರ್ಕ್ ಎಲ್ಲ. ಹಾಗಾಗಿ ವೆಕೇಷನ್ ಓವರು, ಚಿಕ್ಕ ವೆಕೇಷನ್. ಬೆಂಗಳೂರು ಹೋಗಿ ಬಂದಿದ್ದು. ಇನ್ನು ಯಾರು ನೋಡಿಲ್ಲ ಆ ಪಾರ್ಟನ್ನು, ಬೆಂಗಳೂರು ವ್ಲಾಗನ್ನು ಹೋಗಿ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಹಾಯ್ ಗೈಸ್, ನಾನು ಆ್ಯಕ್ಚುಲಿ ಒಂದು ಬುಕ್ ಓದ್ತಾ ಇದ್ದೆ, ಶರ್ಲಾಕ್ ಹೋಮ್ಸ್ ಅಂತ. ಇದನ್ನು ನಾನು ಸಪ್ನಾ ಬುಕ್ ಸ್ಟಾಲಿಂದ ತಂದಿದ್ದೆ. ಸೊ ಇವತ್ತು ನಾನು ಎಷ್ಟು ದಿನ ಆಯಿತು ಬುಕ್ಸ್ ಓದಿಲ್ಲ ಅಂತ ಓದ್ತಿದ್ದೆ. ಇದರಲ್ಲಿ ಒಂದು ಕತೆ ಇವತ್ತು ನಾನು ಯಾವ್ದು ಓದಿದೆ, ಅದರ ಹೆಸರು ಬಂದ್ಬಿಟ್ಟು ದ ಮ್ಯಾನ್ ವಿತ್ ದ ಟ್ವಿಸ್ಟೆಡ್ ಲಿಪ್ ಅಂತ. ಸೊ 6th ನಂಬರ್ ಪಾಯಿಂಟ್ ಇದೆ ನೋಡಿ, ಅದನ್ನ ನೋಡಿ. 6th ಪಾಯಿಂಟ್ ಇರುತ್ತೆ ನೋಡಿ ಆ ಸ್ಟೋರಿ. ಸೊ ಈ ಒಂದು ಕಥೆನ ನಾನು ಸಮರೈಸ್ ಮಾಡ್ಬಿಟ್ಟು ನಿಮಗೆ ಹೇಳೋಣ ಅಂತ ಅನ್ಕೊಂಡೆ. ಸೊ ಮ್ಯಾನ್ ವಿತ್ ಅ ಟ್ವಿಸ್ಟೆಡ್ ಲಿಪ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ 2 ಕ್ಯಾರೆಕ್ಟರ್ ನೆನ್ಪಿಟ್ಕೊಳ್ಳಿ. ಶರ್ಲಾಕ್ ಹೋಮ್ಸ್ ಅವ್ರು ಬಂದ್ಬಿಟ್ಟು ವೆರಿ ಫೇಮಸ್ ಡಿಟೆಕ್ಟಿವ್, ಎಲ್ಲ ಕೇಸಸ್ ಸಾಲ್ವ್ ಮಾಡ್ತಾರೆ ಅವ್ರು. ಮತ್ತೆ ಅವ್ರದೊಂದು ಫ್ರೆಂಡ್ ಇರ್ತಾರೆ, ಡಾಕ್ಟರ್ ವಾಟ್ಸನ್ ಅಂತ, ಜಾನ್ ವಾಟ್ಸನ್ ಅಂತ. ಸೊ ಜಾನ್ ವಾಟ್ಸನಿಗೆ ಅವ್ರ ಹೆಂಡತಿ ಬಂದು ಹೇಳ್ತಾರೆ ದಟ್ ನನ್ನ ಫ್ರೆಂಡ್ ಇದ್ದಾಳಲ್ಲ, ಅವಳ ಗಂಡ ಅಂದ್ರೆ ಯಾರು ನಿಮ್ ಫ್ರೆಂಡ್ ಇದ್ದಾನೆ, ಅವ್ನು ಎಷ್ಟು ದಿನ ಆಯ್ತು ಸಿಕ್ತಿಲ್ಲ. ಸೊ ಅವರು ಹಂಗೆ ಹೇಳ್ಬಿಟ್ಟು ನನ್ನ ಗಂಡನ ಹುಡುಕಿ ಅಂತ ಹೇಳ್ತಾರೆ. ಅವ್ರು ಒಂದು ಬಾರಲ್ಲಿ ಸಿಗ್ತಾರೆ ಅಂತ. ಹಾಗಾಗಿ ಡಾಕ್ಟರ್ ವಾಟ್ಸನ್ ಹೋಗ್ತಾರೆ ಆ ಬಾರಿಗೆ. ಮತ್ತೆ ಅವ್ರಿಗೆ ಅಲ್ಲಿ ಸಿಗ್ತಾರೆ, ಆ ಫ್ರೆಂಡ್ ಸಿಗ್ತಾರೆ. ಅವನನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವ್ನಿಗೆ ನೋಡಿದ್ರೆ ಎಷ್ಟು ಕುಡ್ದಿರ್ತಾನೆ ಅಂದ್ರೆ ಗೊತ್ತೇ ಇರಲ್ಲ. ಮೈ ಮೇಲೆ ಏನೋ ಅಂದ್ರೆ ಅವನಿಗೇನೋ ಹೋಶ ಇರಲ್ಲ, ಅವನು ಎಷ್ಟು ಕುಡ್ದ್ಬಿಟ್ಟಿದ್ದಾನೆ ಅಂತ. ಅವನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇ ಶರ್ಲಾಕ್ ಹೋಮ್ಸ್ ಕೂತಿರ್ತಾರೆ. ಶರ್ಲಾಕ್ ಹೋಮ್ಸ್ ಒಂದು ಓಲ್ಡ್ ಮ್ಯಾನ್ ತರ ಡಿಸ್ಗೈಸ್ ಹಾಕಿ, ಒಬ್ಬ ವೃದ್ಧ ಮನುಷ್ಯ ತರ ಅವರೆಲ್ಲ ವೇಷ ಹಾಕೊಂಡು ಕುಂತಿರ್ತಾರೆ. ಶರ್ಲಾಕ್ ಹೋಮ್ಸ್ ಅವ್ರ ಫ್ರೆಂಡ್ ಅಲ್ಲ, ಅವ್ರಿಗೆ ಗೊತ್ತಾಗುತ್ತೆ ನೀವೇನಿಲ್ ಮಾಡ್ತಿರೋದು ಅಂತ. ಶರ್ಲಾಕ್ ಹೋಮ್ಸ್ ಹೇಳ್ತಾರೆ, ಇಲ್ಲಿ ನಾನು ಬಂದಿರೋದ್ರಿಂದ ಒಂದು ಕಾರಣ ಇದೆ, ನಾನು ಒಂದು ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಅಂತ. ಆ ಕೇಸ್ ಏನಂದ್ರಪ್ಪ, ಇಲ್ಲಿ ಒಬ್ನು ಡಾಕ್ಟರ್ ನೆವಿಲ್ ಅಂತ ಇದ್ದಾನೆ, ಮಿಸ್ಟರ್ ನೆವಿಲ್ ಅಂತ ಒಬ್ನಿದ್ದಾನೆ. ಅವನು ತುಂಬಾ ಫೇಮಸ್ ವೆಲ್ದಿ ಪರ್ಸನ್. ಅವನ ಹತ್ರ ತುಂಬಾ ಕಾಸಿದೆ. ಅದವನ್ ಏನು ಕೆಲಸ ಮಾಡಲ್ಲ, ಅದಂತೂ ತುಂಬಾ ಕಾಸಿರುತ್ತೆ. ಅವ್ನು ರೀಸೆಂಟ್ಲಿ ಕೆಂಟ್ ಅಂತ ಒಂದು ಊರಿಗೆ ಶಿಫ್ಟ್ ಆಗಿರ್ತಾನೆ. ಅಲ್ಲಿ ಶಿಫ್ಟ್ ಆಗಿ ಅಲ್ಲೇ ಒಂದು ಬ್ರ್ಯೂವರಿ, ಅಂದ್ರೆ ಇದು ಮದಪಾನ ಎಲ್ಲ ಏನಿರುತ್ತೆ ಅದೆಲ್ಲ ಏನ್ ಯಾರು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಬ್ರ್ಯೂವರಿ ಅಂತಾರೆ ಅದನ್ನ ಅಲ್ಲಿ ಆತರ ಒಂದು ಬ್ರ್ಯೂವರಿಯಿಂದ ಓನರಿನ ಮಗಳನ್ನೇ ಅವರು ಮದ್ವೆ ಆಗ್ತಾರೆ, ಮಿಸ್ಟರ್ ನೆವಿಲ್. ಸೊ ಮದ್ವೆ ಆಗ್ಬಿಡ್ತಾರೆ. ಅಂಡ್ ಮದ್ವೆ ಆದ್ಮೇಲೆ ಅವರು ಇವಾಗ ಹಿಂಗಿರೋದ್ ಸರಿ ಇರಲ್ಲ ಅಂತ ಹೇಳಿ ದಿನ ಅವರು ಬೆಳಿಗ್ಗೆ ಹೋಗಿ ಸಂಜೆ ಬರ್ತಿರ್ತಾರೆ. ಅದೇನು ಕೆಲಸ ಮಾಡಲ್ಲ, ಹೇಗೋ ಏನೋ ಅವ್ರ ಹತ್ರ ಕಾಸು ಬರ್ತಿರ್ತದೆ, ಅವ್ರೇನು ಕೆಲಸ ಮಾಡಲ್ಲ. ಒಂದಿನ ಅವ್ರು ಹೇಳ್ತಾರೆ, ಇದಂತ ನನ್ನ ಪಾರ್ಸಲ್ ಇದೆ, ನನ್ನ ಮಕ್ಳಿಗೋಸ್ಕರ ಏನೋ ತರಿಸಿದೀನಿ, ಏನೋ ಪಾರ್ಸಲ್ ಇವತ್ತು ನೋಡು, ಹೋಗಿ ಅದನ್ನ ತಗೊಂಡ್ ಬಾ ಅಂತ ಹೆಂಡತಿ ಹೇಳಿರ್ತಾರೆ. ಹೆಂಡತಿ ಹೋಗಿ ಆ ಪಾರ್ಸಲ್ ಇಸ್ಕೊಳಕ್ಕೆ ಬೇರೆ ಒಂದು ಎರಡು ಲೇನ್ ಬಿಟ್ಟು ಬೇರೆ ಲೇನಿಗೆ ಹೋಗಿ ಪಾರ್ಸಲ್ ತಗೊಂಡ್ ಬರ್ತಿರ್ತಾಳೆ. ಅಲ್ಲಿ ಅವಾಗ ಪಾರ್ಸಲ್ ತಗೊಂಡ್ ಬರ್ಬೇಕಾದ್ರೆ ಮೇಲ್ಗಡೆ ಅವಳಿಗೆ ಒಂದು ಬಿಲ್ಡಿಂಗ್ ಅಲ್ಲಿ 2nd ಫ್ಲೋರ್ ಅಲ್ಲಿ ಅವ್ರ ಗಂಡ ಕಾಣಿಸ್ತಾರೆ. ಅವ್ರ ಗಂಡ ಅಂತೂ ಎಲ್ಲೋ ಬೇರೆ ಊರಿಗೆ ಹೋಗ್ತಾರಂತ ಹೇಳಿದ್ರು, ಯಾಕೆ ದಿನ ಬೇರೆ ಊರಿಗೆ ಹೋಗ್ತಾರಂತ ಹೇಳ್ತಿದ್ರಲ್ಲ, ನನಗೆ ಇಲ್ಲಿ ಏನ್ ಮಾಡ್ತಿದ್ರು ಅಂತ ಅನ್ಕೊಳ್ಳೋದ್ರಲ್ಲಿ ಅವಳು ಅಲ್ಲಿ ಯಾರೋ ಅವ್ರನ್ನ ಹಿಂಗೆ ಎಳ್ದು ಬಿಡ್ತಾರೆ ಹಿಂದಕ್ಕೆ. ಆಮೇಲೆ ಅವರಲ್ಲಿಂದ ಮಾಯ ಆಗ್ಬಿಡ್ತಾರೆ, ಕಾಣಿಸೋದಿಲ್ಲ. ಅದಕ್ಕೆ ಹೆಂಡತಿಗೆ ಭಯ ಆಗಿ ಅವಳು ಹೋಗಿ ಪೊಲೀಸನ್ನ ಎಲ್ಲ ಕರ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಯಾರು ಇರಲ್ಲ, ಬರೀ ಒಂದ್ ಭಿಕ್ಷುಕ ಇರ್ತಾನೆ, ಮತ್ತೆ ಆ ಓನರ್ ಇರ್ತಾನೆ. ಸೊ ಭಿಕ್ಷುಕ ಬಂದ್ಬಿಟ್ಟು ಹಗ್ ಪೂನ್ ಅಂತ ಅವನ ಹೆಸರು, HUGH ಹಗ್ ಪೂನ್ ಅಂತ. ಅದಕ್ಕೆ ಲ್ಯಾನ್ಸರ್ ಅಂತೂ ಜಸ್ಟ್ ಬಂದ ಅಂತ ಹೇಳಿ ಅವ್ನು ಹೇಳ್ತಾನೆ ದಟ್ ಕೊನೆಗೆ ಈ ಭಿಕ್ಷುಕನೇ ಅವನನ್ನ ನೋಡಿದ್ದು ಅಂತ.
ಮಿಸ್ಟರ್ ನೆವಿಲ್ ಅನ್ನ. ಸೊ ಆ ಭಿಕ್ಷುಕನೇ ನೋಡಿದ್ರೆ ಅವನೇ ಸಾಯಿಸ್ತಾನೆ ಅನ್ಕೊಂತಾರೆ. ಯಾಕಂದ್ರೆ ಅಲ್ಲಿ ಕೆಳಗಡೆ ಒಂದು ಕೋಟ್ ಸಿಗುತ್ತೆ, ಮಿಸ್ಟರ್ ನೆವಿಲಿನ್ ಕೋಟ್. ಆ ಕೋಟ್ ಅಲ್ಲಿ ಕಾಯಿನ್ಸ್, ಬೆಗಿಂಗ್ ಮಾಡಿದಾಗ ಏನ್ ಕಾಯಿನ್ಸ್ ಇರುತ್ತೆ, ಚಿಲ್ಲರೆಲ್ಲ ಅವ್ರದ್ದು ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಕೋಟ್ ಪ್ಯಾಕೆಟ್ ಅಲ್ಲಿ. ಅದಕ್ಕೆ ಅವರಿಗೆ ಶೋರ್ ಆಗುತ್ತೆ ಇವನೇ ಹಗ್ಬೂನೆ ಇದಾನಲ್ಲ, ಅವನೇ ಹ್ಯೂಬೂನ್, ಅವನೇ ಇವ್ರದ್ದು ಮಿಸ್ಟರ್ ನೆವಿಲ್ನ ಎಲ್ಲೋ ಕೊಲೆ ಮಾಡಿ ಊದಾಕ್ಬಿಟ್ಟಾನೋ ಎಲ್ಲೋ ಒಟ್ಟು ಮಾಯ ಮಾಡ್ಬಿಟ್ಟಾನೆ ಅಂತ. ಅದಕ್ಕೆ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದನ್ನ ಎಲ್ಲ ನೋಡ್ಬಿಟ್ಟು ಇದೆಲ್ಲ ಕೇಸ್ ಇಲ್ಲಿ ಮುಗಿತ್ ಅನ್ಕೊಂಡು ಏನಂದ್ರೆ ಶರ್ಲಾಕ್ ಹೋಮ್ಸ್ ಹೇಳ್ತಾರೆ ಈ ತರ ಎಲ್ಲ ಕೇಸ್ ಆಯ್ತು ಇದ್ರ ಬಗ್ಗೆನೆ. ಅದೇ ಶರ್ಲಾಕ್ ಹೋಮ್ಸ್ ಏನ್ ಡೌಟ್ ಇರುತ್ತೆ ಅಂದ್ರೆ, ಅವರು ಮಿಸ್ಟರ್ ನೆವಿಲ್ ಅದ್ ಯಾವ್ದೋ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡಕ್ ಹೋಗಿದ್ರು ಫಸ್ಟ್ ಆಫ್ ಆಲ್ ಅಂತ, ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ರಲ್ಲ, ಹಾಗಂದ್ರೆ ಅಲ್ಲಿ ಏನ್ ಮಾಡಕ್ ಹೋಗಿದ್ರು ಅಂತ. ಸೊ ಅವ್ರನ್ನ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ ಯಾವಾಗ ಮಿಸ್ಸಸ್ ನೆವಿಲ್ ಸೆಂಟ್ ಕ್ಲೇರ್ ಅಂದ್ರೆ ಅವ್ರ ಮಿಸ್ಟರ್ ನೆವಿಲ್ ಇಂದ ಯಾರು ವೈಫ್ ಇರ್ತಾರಲ್ಲ ಅವ್ರನ್ನ ಮೀಟ್ ಮಾಡಕ್ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ, ನಿಮಗೇನ್ ನೀವು ಶೋರ ನನ್ ಗಂಡ ಸತ್ತಿದ್ದಾರೆ ಅಂತ. ಶರ್ಲಾಕ್ ಹೋಮ್ಸ್ ಹೇಳ್ತಾರೆ, ಹೌದು ಸತ್ತೋಗಿದ್ದಾರೆ ಅವರು ಅಂತ. ಅವ್ರು ಹೇಳ್ತಾರೆ ಅದ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀವು ನೋಡಿ ನಿನ್ನೆ ತನ ಅವ್ರ ಲೆಟರ್ ಬಂದಿದೆ, ಲೆಟರ್ ಅಲ್ಲಿ ಅವರು ಗಂಡ ಇದಾರಲ್ಲ ಅವ್ರು ಹೇಳಿರ್ತಾರೆ, ನಾನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ, ನೀನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ನನ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ. ಇವಾಗ ಅವರಿಗೆ ಇನ್ನ ಸಂದೇಹ, ಯಾಕಂದ್ರೆ ಅಲ್ಲಿ ನೋಡಿದ್ರೆ ಒಬ್ನು ಅರೆಸ್ಟ್ ಆಗಿದ್ದಾನೆ, ಒಬ್ಬ ಭಿಕ್ಷುಕ, ಆಮೇಲೆ ಇವ್ರದ್ದು ಕೋರ್ಟ್ ಸಿಕ್ಕಿದೆ, ಇವ್ರದ್ದು ನೋಡಿದ್ರೆ ಲೆಟರ್ ಬರ್ತಿದೆ ಏನಂತ ಹೇಳ್ಬಿಟ್ಟು ಅವರು ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಕ್ಕೆ ಜೈಲಿಗೆ ಹೋಗ್ತಾರೆ. ಯಾವ ಜೈಲಿಗೆ? ಎಲ್ಲಿ ಅವನು ಯಾರು ಬೋನ್ ಅಂತ ಹೇಳಿ ಯಾರು ಭಿಕ್ಷುಕ ಇಲ್ಲಿ ಅರೆಸ್ಟ್ ಆಗಿದಾನಲ್ಲ ಅಲ್ಲಿಗೆ ಹೋಗ್ತಾರೆ ಶರ್ಲಾಕ್ ಹೋಮ್ಸ್ ಮತ್ತೆ ಅವ್ರ ಫ್ರೆಂಡ್ ಡಾಕ್ಟರ್ ವಾಟ್ಸನ್. ಅಲ್ಲಿ ಹೋದಾಗೆ ಅವರು ಯಾವಾಗ ಅಲ್ಲಿ ಹೋಗ್ತಾರೆ, ಅಲ್ಲಿ ಶರ್ಲಾಕ್ ಹೋಮ್ಸ್ ಏನೋ ಡೌಟ್ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ಪಾಪ ಇವನೆಷ್ಟು ಗಲೀಜ್ ಇದನ್ನ ನೋಡಿ, ಹಿಂಗೆ ಇಟ್ಟಿರೋನ್ನ ಇವನ್ನ ನೀಟಾಗಿ ಕ್ಲೀನ್ ಮಾಡೋಣ ಕೊಡಿ ಅಂತ. ಸೊ ಈ ಮ್ಯಾನ್ ಹೇಗಿದ್ರೆ ಒಂಥರ ಇರ್ತಾನೆ, ಅವನು ಕಮೇಲೆಲ್ಲ ಗಲೀಜ್ ಇರುತ್ತೆ, ಮತ್ತೆ ಒಂದು ಲಿಪ್ ಇರುತ್ತಲ್ಲ, ಒಂದು ಲಿಪ್ ಹಿಂಗೆ ತುಟಿ ಹಿಂಗೆ ಟ್ವಿಸ್ಟೆಡ್ ಇರುತ್ತೆ, ಓಕೆ ಟ್ವಿಸ್ಟೆಡ್ ತರ ಯಾವ್ದು ಟ್ವಿಸ್ಟೆಡ್ ಇತ್ತು ಅದು ತುಟಿ. ಹಾಗಾಗ್ಬಿಟ್ಟು ಅವ್ರು ಕ್ಲೀನ್ ಮಾಡಕ್ಕೆ ಅಂತ ಬರ್ತಾರೆ. ಆ ಕ್ಲೋತ್ ಇಸ್ಕೊಂಡ್ಬಿಟ್ಟು ಅಲ್ಲಿ ಒಂದ್ ಬಟ್ಟೆ ಇಸ್ಕೊಂಡು ಶರ್ಲಾಕ್ ಹೋಮ್ಸ್ ಎಲ್ಲ ಒರೆಸ್ತಾರೆ, ನೀಟಾಗಿ ಮುಖ ಒರೆಸ್ತಾರೆ. ಆಕ್ಚುಲಿ ಅವ್ನೇನು ಟ್ವಿಸ್ಟೆಡ್ ಲಿಪ್ಪು ಇರಲ್ಲ, ಮತ್ತೇನು ಗಾಯ ಸ್ಕಾರ್ ಅಂತ ಏನ್ ಗಾಯ ಏನೋ ಮಾರ್ಕ್ ಆತರ ಏನು ಇರಲ್ಲ, ಅವ್ನ ಫೇಸ್ ಕ್ಲೀನ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಇಷ್ಟು ಚೆನ್ನಾಗಿ ಕಾನ್ಸರ್ಟ್ ಮಾಡ್ತಾನೆ. ಅವಾಗ ಶರ್ಲಾಕ್ ಹೋಮ್ಸ್ ಅವ್ನು ಕೂದ್ಲು ಹೇಳಿದ್ರೆ ಅವಾಗ ಅವ್ರಿಗೆ ನೋಡಿದ್ರೆ ಗೊತ್ತಾಗ್ತಾರೆ ಇದೇ ಮಿಸ್ಟರ್ ನೆವಿಲ್ ಅಲ್ಲ ಅಂತ. ಯಾರು ಆಕ್ಚುಲಿ ಮಾಯ ಆಗಿದಾರೋ ಸತ್ತೋಗಿದ ಅಂತ ಹೇಳು ಅನ್ಕೊಂತಿದ್ರಲ್ಲ ಅದೇ ಮಿಸ್ಟರ್ ನೆವಿಲ್ ಇದು ಅಂತ. ಹಾಗಾಗಿ ಕೇಳ್ತಾರೆ ಶರ್ಲಾಕ್ ಹೋಮ್ಸ್, ನೀವು ನನಗೆ ಇದಕ್ಕೆ ಕಾರಣ ಹೇಳಿ, ಯಾಕೆ ನೀವು ಇದೆಲ್ಲ ಮಾಡಿದ್ರಿ ಅಂತ, ಯಾಕೆ ಭಿಕ್ಷುಕ ಆಗ್ತಿರ್ತಿದ್ರಿ, ನಿಮ್ ಕಾರಣ ನನಗೆ ಕರೆಕ್ಟ್ ಅನ್ಸ್ತಂದ್ರೆ ನಿಮ್ಮನ್ನ ಕೋರ್ಟಿಗೆ ಹೋಗ್ಲಿಲ್ಲಂಗೆ ಉಳಿಸ್ತೀನಿ ನಾನು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅವರು ಬಂದ್ಬಿಟ್ಟು ಅವರು ಒಂದು ಕೆಲಸ ಮಾಡ್ತಾ ಇದ್ರು, ಅವರೊಬ್ಬ ಜರ್ನಲಿಸ್ಟ್ ಆಗಿದ್ರು, ಅಂಡ್ ಒಂದು ಆರ್ಟಿಕಲ್ ಬರೀಬೇಕಿತ್ತು ಬೆಗರ್ಸ್ ಬಗ್ಗೆ, ಭಿಕ್ಷುಕರ ಬಗ್ಗೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಒಂದು 7 ದಿನಕ್ಕೋಸ್ಕರ ಭಿಕ್ಷುಕ ಆಗಿ ಅವ್ರು ಕೂಡ್ತಿದ್ರು. ಈ 7 ದಿನದಲ್ಲಿ ಅವರು 26 pounds ಅರ್ನ್ ಮಾಡ್ಬಿಟ್ರು. ಅವ್ರಿಗೆ ಅನ್ಸ್ತು ನಾನು ಈ ಜರ್ನಲಿಸ್ಟ್ ಜಾಬ್ ಅಲ್ಲಂತೂ ಅಷ್ಟು ಕಾಸೆ ಅರ್ನ್ ಮಾಡ್ತಾ ಇಲ್ಲ, ಬೆಗ್ಗಿಂಗ್ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಆ ಬಾರ್ ಕಮ್ ಏನದು ಬಿಲ್ಡಿಂಗ್ ತರ ಇತ್ತಲ್ಲ ಅಲ್ಲಿ ಬರ್ತಾ ಇದ್ರು. ಅಂಡ್ ಅಲ್ಲಿ ಏನ್ ಓನರ್ ಇತ್ತು ಅವ್ರು ಆ ಮಿಸ್ಟರ್ ಲ್ಯಾನ್ಸರಿಗೂ ಗೊತ್ತಿತ್ತು, ಅವ್ರ ತರ ಬೇರೆ ಒಂದು ವೇಷ ಹಾಕೊಂತಾರೆ, ಭಿಕ್ಷುಕ ವೇಷ ಹಾಕೊಂತಾರೆ, ಆತರ ಎಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡ್ಬಿಟ್ಟು ಆ ಕೂದ್ಲಿಗೆ ವಿಗ್ ಹಾಕೊಂಡ್ಬಿಟ್ಟು ಆ ತರ ಆ ರೂಪ ತಗೊಂತಿರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಅವಾಗ ಇದನ್ನ ನೀವ್ ಯಾಕೆ ಮಾಡ್ತೀರ ಅಂದ್ರೆ ನನ್ನೆಲ್ಲ ಕಾಸು ಅರ್ನ್ ಮಾಡ್ಬೇಕು ಅಂತ, ಇದ್ರ ಮುಂಚೆ ಏನೋ ದುಡಿತಾ ಇದ್ದಿಲ್ಲ, ಅದೀಗ ನನ್ ಮಕ್ಳಿಗೆಲ್ಲಗೋಸ್ಕರ ನಾನು ಏನಾದ್ರು ಮಾಡ್ಬೇಕು, ನಾನು ಹಾಗೆ ಸುಮ್ನೆ ಕುಂತು ತಿನ್ನಕ್ ಆಗಲ್ಲ, ಅವ್ರಿಗೂ ಒಂದು ಒಳ್ಳೆ ಲೈಫ್ ಕೊಡ್ಬೇಕು ಅಂತ ದುಡಿಬೇಕು ಅಂತ ನಾನು ಆ ವೇಷ ಎಲ್ಲ ಹಾಕೊಂಡೆ ಅಂತ ಅವ್ರು ಹೇಳ್ತಾರೆ. ಸೊ ಅವಾಗ ಶರ್ಲಾಕ್ ಹೋಮ್ಸ್ ಹೇಳ್ತಾರೆ, ಸರಿ ಹಾಗಂದ್ರೆ ಇವಾಗ ಮಿಸ್ಟರ್ ಹರ್ಬೂನ್ ಜೈಲಲ್ಲೇ ಸತ್ತೋದ ಅಂಡ್ ಮಿಸ್ಟರ್ ನೆವಿಲ್ ವಾಪಸ್ ಬಂದು ಅನ್ನೋ ತರ ಒಂದು ಕತೆ ನಾನು ಕಟ್ತೀನಿ, ನಿಮ್ಮನ್ನ ಉಳಿಸ್ತೀನಿ, ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಹೇಳ್ತಾರೆ, ಆಮೇಲೆ ಅವ್ರನ್ನ ಕಳ್ಸ್ಬಿಡ್ತಾರೆ. ಈಗ ಈ ಕಥೆಯಿಂದ ಒಂದು ಮಾರಲ್ ಏನಂದ್ರೆ, ಒಬ್ಬ ಮನುಷ್ಯ ದುರಾಸೆ ಗ್ರೀಡ್ ಏನಿರುತ್ತಲ್ಲ ಅದ್ರ ಸಲುವಾಗಿ, ಮತ್ತೆ ಕಾಸು ದುಡಿಬೇಕು, ಆಮೇಲೆ ನನಗೆ ಒಂದು ಈಸಿ ವೇ ಬೇಕು ದುಡಿಯೋಕೋಸ್ಕರ ಅಂತ ಹೇಳ್ಬಿಟ್ಟು ತುಂಬಾ ತಪ್ಪು ಕೆಲ್ಸಗಳು ಮಾಡ್ತಾನೆ, ಒಂದು ಬೇರೆ ಮೋಸ ಮಾಡ್ತಾನೆ, ಬೇರೆಯವರಿಗೆಲ್ಲ ಮೋಸ ಗಳಿಸುವಂತ ಒಂದು ಜೀವನನ ಬದುಕ್ತಾನೆ ಅಂತ. ಅದು ಇದು ಮಾರಲು. ಈ ಸ್ಟೋರಿನ 1800s ಅಲ್ಲಿ ಬರ್ದಿದ್ರು, ಅವಾಗೂ ಕೂಡ ಜನ ಹಾಗೆ ಇದ್ರು, ಮತ್ತೆ ಇವತ್ತು ಹೀಗೆ. ಏನೇ ಆಗ್ಲಿ ಅಂದ್ರೆ ಜನಕ್ಕೆ ಬೇಗ ದುಡಿಬೇಕು, ಬೇಗ ರಿಚ್ ಆಗ್ಬೇಕಂದ್ರೆ ಏನೋ ಒಂದ್ ಶಾರ್ಟ್ ಕಟ್ ಹುಡುಕಿ ಬೇರೆಯವ್ರನ್ನ ಸ್ಕ್ಯಾಮ್ ಮಾಡೋದು. ಈಗ OTP ಸ್ಕ್ಯಾಮ್ಸ್ ಆಗಿರ್ಬೋದು, ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಕ್ಯಾಮ್ಸ್ ಆಗಿರ್ಬೋದು, ಹೋಟೆಲ್ ಸ್ಕ್ಯಾಮ್ಸ್ ಆಗಿರ್ಬೋದು, ಇಲ್ಲ ಜಾಬ್ ಕಳಿಸ್ತೀವಿ ಅಂತ ಸ್ಕ್ಯಾಮ್ ಮಾಡೋದು, ಇಲ್ಲಾಂದ್ರೆ ಕಳ್ತನ ದರೋಡೆ ಮಾಡೋದು. ಒಟ್ಟು ವೆಲ್ತ್ ಕಾಸನ್ನ ಬೇಗ ದುಡಿಬೇಕು, ಸಂಪಾದನೆ ಮಾಡ್ಬೇಕು ಅಂತ ಮನುಷ್ಯ ಯಾವಾಗ್ಲೂ ತಪ್ಪದಾರಿಯನ್ನು ಹಿಡಿತಿದ್ದಾರೆ ಇವಾಗ. ನಾನು ಒಂದು ಚಟ್ನಿ ರೆಸಿಪಿ ನೋಡಿದೆ, ಅದನ್ನ ಮಮ್ಮಿಗೆ ಹೇಳಿದೆ ಹೇಗೆ ಮಾಡಬೇಕು ಅಂತ. ಅವ್ರು ಹೇಳಿದ್ರು ಇಷ್ಟೇ ಕೆಲಸ ಅಲ್ಲ ನೀನೇ ಮಾಡ್ಕೊ ಅಂತ. ಸೊ ನಾನೇ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಅದಕ್ಕೋಸ್ಕರ ಇಷ್ಟಿಷ್ಟು 1 ಬೋಲ್ ಗ್ರೌಂಡ್ನಟ್ ತಗೊಂಡಿದ್ದೀನಿ. ಅದನ್ನು ನಾವು ಮೈಕ್ರೋವೇವಲ್ಲಿ ಇಡ್ತೀವಿ. ಇಲ್ಲಿ ನೋಡಿ, ಮೈಕ್ರೋವೇವಲ್ಲಿ ಯಾವತ್ತು ಸ್ಟೀಲು ಅಂಥವೆಲ್ಲ ಇಡೋ ಕೆಲಸ ಪ್ಲೀಸ್ ಮಾಡಬೇಡಿ, ಡಬ್ ಅನ್ನುತ್ತೆ. ಪ್ಲಾಸ್ಟಿಕ್ ಕೂಡ ಆಲ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಇಡೋಕ್ಕೆ ಬರಲ್ಲ, ನೋಡ್ಕೊಂಡಿರ್ಬೇಕು. ಇದನ್ನು ಇಟ್ಬಿಟ್ಟು ನಾವು ಇವಾಗ ಇದನ್ನು ಮೈಕ್ರೋನಲ್ಲಿಟ್ಟು ಒಂದು 3 ಮಿನಿಟ್ಸ್ ಇಲ್ಲ ಅಂತ ಮಮ್ಮಿ ಹೇಳಿದ್ದಾರೆ. 3 ಮಿನಿಟ್ಸ್ ಇಟ್ಟಿದ್ದೀನಿ. ಇದಾದ್ಮೇಲೆ ನೋಡೋಣ. ನೆಕ್ಸ್ಟು ಇದು ಎಳ್ಳು ಏನಿದೆ ಇದನ್ನು ಮೇಲೆ ಹಾಕ್ಬೋದು, ಸಾಕಲ್ಲ, ಇದು ಜಾಸ್ತಿ ಹಾಕಿದ್ರೆ ಒಂಥರ ಆಗುತ್ತಲ್ಲ, ಇಷ್ಟು ಸಾಕಲ್ಲ ಇದು ರೋಸ್ಟ್ ಮಾಡ್ಕೊಳ್ಳೋಕ್ಕೆ.
ಇದಿಷ್ಟೇ ಇಷ್ಟು ಸಾಕು. ಇದನ್ನು ರೋಸ್ಟ್ ಮಾಡ್ಕೊಬೇಕು ಇವಾಗ ಇಲ್ಲಿ ನಾನು ಇದು ಚಿಲ್ಲೀಸ್ ತೊಗೊಂಡಿದ್ದೀನಿ ನೋಡಿ. ಒಣ ಅಲ್ಲ ಬಟ್ ರೆಡ್ ಚಿಲ್ಲಿ ಏನಿದೆ ಸ್ವಲ್ಪ ಡ್ರೈ ಥರನೇ ಬರುತ್ತಲ್ಲ ಇದು. ಇದರಲ್ಲಿ ಇವಾಗ ಬಿಸಿನೀರು ಹಾಕಿ ಇಡಬೇಕು ನೋಡಿ. ಇದರಲ್ಲಿ ಬಿಸಿನೀರು ಹಾಕ್ತಾ ಇದ್ದೀನಿ. ಎಸ್, ಈಗೇನು ಇದರಲ್ಲಿ ಏನು ಯೂಸ್ ಮಾಡ್ದಲ್ಲ ನೀರು ಕಾಯ್ಸಕ್ಕೆ ಯಾಕೆ ಯೂಸ್ ಮಾಡಿದೆ ಅಂದರೆ ಇದರಲ್ಲೇ ನಾನು ಅದೇನು ಒಂದು ಎಳ್ಳು ಅದನ್ನು ರೋಸ್ಟ್ ಮಾಡಬೇಕಲ್ವ, ಅದು ಇದರಲ್ಲೇ ಮಾಡ್ತೀನಿ. ಜಾಸ್ತಿ ಪಾತ್ರೆ ಮಾಡಬೇಡಿ ಗೈಸ್, ಆಮೇಲೆ ತೊಳೆಯಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಎಷ್ಟು ಸಾಧ್ಯಷ್ಟು ಕಡಿಮೆ ಪಾತ್ರೆ ಇಟ್ಕೊಳ್ಬೇಕು ಕುಕಿಂಗ್ ಮಾಡಬೇಕಾದ್ರೆ. ಕೈ ಆಗಿ ಬಿಸಿ ಆದಮೇಲೆ ಅದನ್ನು ಸಿಮ್ಮಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಸಿಮ್ಮಿಂಗ್ ಮಾಡಿ ರೋಸ್ಟ್ ಮಾಡಬೇಕು, ಇಲ್ಲಾಂದರೆ ಸುಟ್ಟೋಗುತ್ತಲ್ಲ, ಒತ್ತೋಗುತ್ತಂತ ಇಲ್ಲಾಂದರೆ. ಅದಕ್ಕೆ ಈಗ ಹೈ ಆಗಿತ್ತು, ಬಿಸಿ ಇತ್ತು, ಈಗ ಸಿಮ್ ಮಾಡಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ನಮ್ಮಂದೆಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಆಗೋಕ್ಕೆ ಬಂದ್ಬಿಡ್ತು ಅನಿಸ್ತಾ ಇದೆ. ಬಟ್ ಓಕೆ, ನಾನು ಇನ್ನೂ ಚಟ್ನಿ ಮಾಡ್ತಾಯಿದ್ದೀನಿ. ಕೆಲವೊಂದು ಸೆಪ್ಪೆ ತೆಗಿಯೋಕ್ಕಾಯ್ತು, ಕೆಲವೊಂದು ತೆಗಿಯೋಕ್ಕಾಗಲಿ. ಎಷ್ಟು ತೆಗಿಯೋಕ್ಕಾಯ್ತು ಅಷ್ಟು ತೆಗ್ದಿದ್ದೀನಿ. ಆಮೇಲೆ ಅದನ್ನು ನಾವೇನು ಎಳ್ಳು ನಾವು ರೋಸ್ಟ್ ಮಾಡ್ಕೊಂಡಿದ್ವಿ ಅದೂ ಇದೆ ಇದರಲ್ಲಿ, ಮತ್ತು ಚಿಲ್ಲಿನೂ ಇದೆ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಚರ್ರ ಅಂತ ಅನಿಸ್ತೀನಿ, ಆಮೇಲೆ ತೋರಿಸ್ತೀನಿ. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೋಡಬೇಕು ನೋಡಿ ಗೈಸ್. ಚಟ್ನಿ ಇಲ್ಲಿ ರೆಡಿ ಆಗಿದೆ. ಇದರಲ್ಲಿ ಅಲ್ಲಿ ಹಾಫ್ ಇನ್ ಸ್ವಲ್ಪ ತೆಕ್ಕೊಂಡು ಇನ್ನೂ ಸ್ವಲ್ಪ ಅದ್ರಲ್ಲಿ ಹಾಫ್ ಮಾಡಿ ಅದ್ರಲ್ಲಿ ಲೆಮನ್ ಇಟ್ಟಿದೆ ನೋಡಿ. ಆ ಲೆಮನನ್ನು ಇದ್ರೊಳಗೆ ನಾವು ಇಟ್ಕೊಳ್ಬೇಕು. ಇದು ಫೈನಲ್ ರಿಸಲ್ಟು. ಇದು ದೋಸೆ ಇಡ್ಲಿ ಜೊತೆ ತಿನ್ನೋ ಚಟ್ನಿ ಥರ ಆಯ್ತು. ಆ್ಯಕ್ಚುಲಿ ನಾನು ಇದನ್ನು ರೀಲ್ಸಲ್ಲಿ ನೋಡಿದ್ದೆಲ್ಲ, ಮಾಡಿ ನೋಡಿದೆ. ದೋಸೆ ಇಡ್ಲಿಯಲ್ಲಿ ತಿಂತೀವಲ್ಲ ಆ ಥರ ಇದೆ ಈ ಚಟ್ನಿ. 1 hour later. A few minutes later. ಸೊ ಗೈಸ್, ನನ್ನ ಪೇಂಟಿಂಗ್ ಪ್ರೋಗ್ರೆಸ್ ನೋಡಿದ್ರಿ ನೀವು. ಇವಾಗ ನಾನು ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಿದ್ದೀರಾ ನನ್ನ ಜೀನಿಯಸ್ ಬ್ರೈನ್. अल्लाह माफ़ करे, बहुत मनुष्य लग रहे हो, मत करो, रहने दो बहुत बुरे लग रहे हो. तौबा तौबा तौबा, थारा मूड खराब कर दिया. ಗೈಸ್ ಕಾಫಿ ಆಸಾನೆ ಅಂತಿದ್ರು, ನನಗೆ ನೋಡಿದ್ರೆ ಒಂದು 15 ನಿಮಿಷ ಬೇಕಾಯ್ತು ಬರೀ ಫಸ್ಟ್ ಲೇಯರ್ ಕಂಪ್ಲೀಟ್ ಮಾಡೋಕ್ಕೆ. ಮಂಡಕ್ಕಿ ವಿತ್ ಓನ್ಲಿ ಖಾರ ಆ್ಯಂಡ್ ಮಂಡಕ್ಕಿ, ಬೇರೆ ಏನೂ ಇಲ್ಲ. ಹಾಟ್ ಚಾಕ್ಲೇಟ್ ಕುಡಿತಿದ್ದೀನಿ ನೋಡಿ ಗೈಸ್. ಹಾಟ್ ಚಾಕ್ಲೇಟ್ ಅಂತ ಕೊಟ್ಟಿದ್ದಾರೆ, ಸೇಮ್ ಬಾರ್ನ್ವಿಟಾ ಇದ್ದಂಗೆ ಇದೆ ಇದು. ಸೊ ಐ ಥಿಂಕ್ ಸಕ್ಸಸ್ಫುಲಿ ಹೇಳ್ಬೋದು ಕಾಸು ವೇಸ್ಟ್ ಆಯಿತು ಅಂತ. ನೋಡಿ ಗೈಸ್, ಇವಾಗ ಜಿಮ್ಮಲ್ಲಿ ಯಾರೂ ಇಲ್ಲ, ಹಾಗಾಗಿ ನಾವಿಬ್ಬರೇ ವರ್ಕೌಟ್ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಟೋಟಲಿ ಎಂಟಿ ಇದೆ, ಮತ್ತು ಸ್ಪೀಕರು ಕೂಡ ನಡೀತಾ ಇಲ್ಲ. ಹಾಯ್ ಗೈಸ್, ಐ ಹೋಪ್ ನಿಮಗೆ ಇವತ್ತಿಂದ ಈ ವ್ಲಾಗ್ ಇಷ್ಟ ಆಯಿತು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದ್ರ ಜೊತೆ ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಏನಾದರೂ ಫೇವ್ರೆಟ್ ಪಾರ್ಟ್ ಇದ್ದರೆ ಅದು ಹೇಳಿ, ಮತ್ತು ಸ್ಟೋರಿ ಹೇಗೆ ಅನಿಸ್ತು ಅದು ಕೂಡ ಹೇಳಿ. ಇದ್ರ ಜೊತೆನೇ ಮತ್ತೊಂದು ಬೇರೆ ವ್ಲಾಗಲ್ಲಿ ಸಿಗೋವರೆಗೂ ನೀವೆಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್, ನಮಸ್ಕಾರ.